ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಗೋಬಿ ಮಾಡೋದು ಹೆಂಗೆ ಅಂತ ನೋಡೋಣ. ಫಸ್ಟು ಗೋಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಬಿಸಿನೀರಲ್ಲಿ ಸ್ವಲ್ಪ 2 ಮಿನಿಟ್ಸು ಬಾಯ್ಲ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ಏನೇ ಹುಳು ಏನೇ ಇದ್ರೂ ನೀಟಾಗಿ ಬರುತ್ತೆ. ಏನಂದರೆ ಔಟ್ಸೈಡಲ್ಲಿ ಅಷ್ಟು ನೀಟಾಗಿ ಮಾಡಲ್ಲ. ಮನೇಲಿ ಈ ಥರ ಮಾಡೋದ್ರಿಂದ ಸ್ವಲ್ಪ ಹೆಲ್ತಿಯಾಗೂ ತಿನ್ಬೋದು. 2 ಮಿನಿಟ್ಸ್ ಬಾಯ್ಲ್ ಮಾಡಾದ್ಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಸರ್ವ್ ಮಾಡ್ಕೊಂಡು ಅದನ್ನು ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಒಂದು ಬೌಲಿಗೆ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಒಂದು ಬೌಲಲ್ಲಿ 2 ಕಪ್ ಮೈದಾ ಹಿಟ್ಟು ಮತ್ತು 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ಕಾರ್ನ್ಫ್ಲೋರ್ ಏನಕ್ಕೆ ಅಂದರೆ ಸ್ವಲ್ಪ ಕ್ರಿಸ್ಪಾಗಿ ಬರಲಿ ಅಂತ. ಸೋಡಾ ಯೂಸ್ ಮಾಡಬಾರ್ದು. ಸೋಡಾ ಯೂಸ್ ಮಾಡಿದ್ರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಅದರಿಂದ ಕಾರ್ನ್ಫ್ಲೋರು ಕ್ರಿಸ್ಪಾಗಿ ಬರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದಿಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ ರೆಡಿ ಮಾಡಿ ಬಾಣಲಿಲಿ ಆಮೇಲೆ ಬಿಸಿ ಎಣ್ಣೆ ಕಾಯಕ್ಕೆ ಇಡಬೇಕು. ಅದಾದಮೇಲೆ ನಾವು ಮಾಡಿಟ್ಟಿರೋಂಥ ಗೋಬಿನ ಒಂದೊಂದೇ ಬಿಡಬೇಕು. ಅದಾದಮೇಲೆ ಡೀಪ್ ಫ್ರೈ ಮಾಡಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ. ಅದಾದಮೇಲೆ ನೀಟಾಗಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಹಾಯ್ ಗಾಯ್ಸ್, ನಾನು ಕಾಲೇಜಿಂದ ಮನೆಗೆ ಬರೋಷ್ಟೊತ್ತಲ್ಲಿ ಸಾಹೇಬ್ರೇನೋ ಅಡುಗೆ ಮೇಲೆ ಮಾಡ್ತಿದ್ದಾರೆ ಅಂತ ಹೋಗಿ ನೋಡಿದ್ರೆ ಗೋಬಿ ಮಾಡ್ತಾಯಿದ್ರು. ನನ್ನ ಫೇವ್ರೇಟ್ ಚಾಟ್ಸ್ ಕೂಡ ಗೋಬಿ ಮಂಚೂರಿ. ಯಾರಿಗೆಲ್ಲ ಗೋಬಿ ಮಂಚೂರಿ ಇಷ್ಟ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾವಾಗ ಗೋಬಿ ತಿಂತೀನೋ ಅನಿಸ್ತಿತ್ತು. ಇದಾದಮೇಲೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್, ಅದಾದಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡು ಸ್ವಲ್ಪ ಬ್ಲ್ಯಾಕ್ ಸಾಸ್, ಚೂರು ಕೆಚಪ್ ಹಾಕ್ಕೊಂಡು ಇದೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಕೆಚಪ್ ಎಷ್ಟು ಸ್ವೀಟ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡು. ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ 1 ಮಿನಿಟ್ ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಕರಿ ತುಂಬ ನೀರು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಆ ಥರ ನೋಡಿಕೊಂಡು ಸ್ವಲ್ಪ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಬೇಕು. ಯಾವ ಚಾಟ್ಸು ಆನಿಯನ್ ಇಲ್ಲದೆ ಕಂಪ್ಲೀಟ್ ಆಗೋದೇ ಇಲ್ಲ. ಆನಿಯನ್ ಇದ್ದರೆ ಒಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಇದಾದಮೇಲೆ ಕರೆದಿಟ್ಕೊಂಡಿರೋಂತಹ ಡ್ರೈ ಗೋಬಿನ ಕರಿಗೆ ಹಾಕೋಬೇಕು. ಮನೇಲೇ ಈ ಥರ ಹೈಜೀನಾಗಿ ಏನಾದರೂ ಚಾಟ್ಸ್ ಮಾಡ್ಕೊಂಡು ತಿನ್ಬೋದು. ಆಚೆ ಅಷ್ಟು ಸೇಫ್ ಕೂಡ ಅಲ್ಲ, ಬಿಕಾಸ್ ಅವರು ಫ್ರೈ ಮಾಡಿರೋ ಆಯಿಲಲ್ಲೇ ಫ್ರೈ ಮಾಡ್ತಾ ಇರ್ತಾರೆ. ಅದು ತುಂಬ ಅನ್ಹೈಜೀನ್ ಮತ್ತು ಹೆಲ್ತ್ಗೂ ಅಷ್ಟು ಒಳ್ಳೆಯದಲ್ಲ. ಮನೇಲೇ ಈ ಥರ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ, ಸೊ ದಟ್ ಡ್ರೈ ಗೋಬಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಮಸಾಲೆ ಎಲ್ಲ ಡ್ರೈ ಗೋಬಿಗೆ ಹೊಂದ್ಕೋಬೇಕು. ಮನೇಲೆ ಚಾಟ್ಸ್ ಮಾಡ್ಕೊಂಡು ತಿಂದರೆ ರುಚಿಯಾಗಿರುತ್ತೆ. ಆಚೆ ಜಸ್ಟ್ ಬರೀ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ, ಆಮೇಲೆ ಕಲರ್ ಹಾಕಿರ್ತಾರೆ. ಅದು ಬಿಟ್ಟು ಏನೂ ಇರೋದಿಲ್ಲ ಗೋಬಿನಲ್ಲಿ. ಸೊ ಈ ಥರ ನಾವು ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಎಷ್ಟು ಬೆನಿಫಿಟ್ಸ್ ಕೂಡ ಇದೆ. ಅದಾದಮೇಲೆ ಚಾಟ್ಸ್ ತಿನ್ನಂಗೂ ಇರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಚಾಪ್ ಮಾಡಿರೋ ಈರುಳ್ಳಿ ಅದ್ರ ಮೇಲೆ ಹಾಕ್ಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ರೆ ಗೋಬಿ ಮಂಚೂರಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. ಕೀಪ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು.